ಅಲ್ಲ ಮಗಳ, ಬೀಗ ಮನೆಗೆ ಬರತ್ತಾರು. ನೀ ಏನು ಇದೇ ಡ್ರೆಸ್ ಹಾಕೊಂಡು ನಿಂತಿಯಲ್ಲ, ಇದನ್ನ ಸಾಡಿ ಉಟ್ಕೊಂಡಿದ್ದಿ, ಬೇರೆ ಚಂದದ ಉಟ್ಕೋ ಹೋಗವ. ಅಲ್ಲೇವಾ ಹೆಂಗ್ ಮಾತಾಡಕತ್ತೀನಿ? ಅವ್ರೇ ನನ್ನ ನೋಡಕ್ ಬರಕತ್ತಾರ? ಅನ್ನ ಒಪ್ಕೊಂಡಾನಂತ ಮನಿ ನೋಡಕ್ ಬರತ್ತಾರ. ಆತು, ಮನಿ ಸಿಂಗಾರ ಮಾಡ್ದ್ಯಾ? ಸರಿ, ಬೇಕಾದ್ರೆ ನಿನ್ನ ಮಗನ ಸಿಂಗಾರ ಮಾಡು, ನಾನಂತೂ ಒಲ್ಲೆವಾ. ಮಗಳ, ನಿಂಗೊಂದು ಮಾತು ಹೇಳ. ನಿಂಗೊಂದು ಮಾತು ಹೇಳ್ತೀನಿ, ನೀವು ಒಪ್ಕೋತೀನಿ ಅಂದ್ರೆ ನಾ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ. ಏನವ ಅದು? ಅವರು ನಿಮ್ಮ ಅಣ್ಣನ ಸಂಬಂಧ ಮನಿ ನೋಡಕ್ ಬರತ್ತಿಲ್ಲ, ನಿನ್ನೂ ನೋಡಕ್ ಬರತ್ತಾರ, ನಮ್ಮ ಅಂತನೂ ನೋಡಕ್ ಬರತ್ತಾರ. ಅವ್ವ, ನಂಗೆ ಈ ಮದ್ವೆ ಇಷ್ಟ ಇಲ್ಲವಾ. ನಾ ಇಲ್ಲೇ ಇರ್ಬೇಕವ್ವ. ಅಲ್ಲ, ನನಗೆ ನಿನ್ನೆ ನೋಡ್ಕೊಂತ ಇರ್ಬೇಕನ್ನೋ ಆಸೆ ಅವ್ವ. ನೋಡ್ ಮಗಳ, ಎಷ್ಟು ದಿನ ಅಂತ ನನ್ನ ನೋಡ್ಕೊಂತಿರ್ತಿ? ನೀನು ಮದುವೆ ಆಗಿ ಮಕ್ಕಳು ಮರಿ ಅಂತ ಬೇಡ ನಿಂಗ? ನನಗೆ ನೀನೇ ಎಲ್ಲ ಅವ್ವ, ನೀನೇ ಎಲ್ಲ. ಹುಚ್ಚಿಗತೆ ಮಾತಾಡಬೇಡ ಮಗಳ. ಏನು ನನಗೊಬ್ಬಕ್ಕೆ ನೀ ಒಬ್ಬಾಕೆ ಮಗಳ? ನನಗೂ ಗಂಡು ಮಗ ಅದಾನಲ್ಲ, ಮತ್ತೆ ಯಾಕೆ ಚಿಂತೆ ಮಾಡ್ತೀಯಾ? ಇನ್ನು ನನಗೆ ನೀವು ಒಬ್ಬಾಕೆ ಹೆಣ್ಮಗಳು ಇದ್ದಿದ್ರೆ ಇರ್ಲಿ, ನಾನು ಒಬ್ಬಾಕೆ ಆಕೆನಂತೀನಿ. ನಾಳೆ ನನಗೆ ಆ ಮನೆಯಿಂದನೇ ಸೊಸಿ ಬರ್ತಾಳ, ಅವಾಗ ಆಕೆ ನನ್ನ ಮಗಳಾಕಳ, ನೀನು ಆ ಮನೆಗೆ ಹೋಗಿ ಮಗಳಾಗವ. ನಾ ಹೇಳಿದ ಅರ್ಥ ಮಾಡ್ಕೋತಿ ಅಂತ ಅನ್ಕೊಂಡೇನಿ. ನೀ ಏನಾದರೂ ಈ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ ಮೇಲೆ ಆನೆ ನೋಡು ಮಗಳ. ಯವ್ವ, ನೀ ಆನಿ ಪಾನಿ ಇಟ್ಟು ನನ್ನ ಮಾತು ಕಟ್ಟ ಹಾಕ್ತೀವ. ನೀ ನನಗೆ ಈ ಆನಿ ಪಾನಿ ಬೇಡವ. ನನಗೆ ನೀ ಬೇಕವ, ನನಗೆ ನೀ ಬೇಕು ಅಲ್ವಾ? ನಂಗೆ ಮದುವೆ ಆಗಿ ಹೋಗೋ ಇಷ್ಟ ಇಲ್ಲ ಅಂತೀನಿ, ಮತ್ತೆ ಮತ್ತೆ ನೀ ಮದುವೆ ಆಗಂತೀಯಲ್ಲ. ನೋಡು ಮಗಳ, ನಾ ಸಾಯ್ದ್ರೊಳಗಾಗೆ ನೀನು ಮದುವೆ ನೋಡ್ಬೇಕಂತ ಭಾಳ ಆಸೆ ಐತಿ. ಅಂಥದ್ರಲ್ಲಿ ನಿಂದು ನಿಮ್ಮ ಅಣ್ಣಂದು ಒಮ್ಮೆ ಮದುವೆ ಆಗತ್ತೈತಿ, ಯಾರು ಬೇಡ ಅಂತಾರ? ನೋಡು ಮಗಳ, ನೀ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ ಮೇಲೆ ಆನ್ ನೋಡು. ಆಯ್ತೇವ, ನೀ ಆನಿ ಹಾಕತಿ ಅಂತ ನಾವು ಒಪ್ಕೋತೀನಿ ಬೇ. ಆದ್ರೆ ನಂಗೆ ರೆಡಿ ಪಡಿ ಆಗಕ್ಕಾಗಲ್ವಾ? ಅವ, ನನ್ನ ಮಾತು ಕೇಳ್ತೀಯಲ್ಲ ನೀ? ಖುಷಿಯಾಗಿ ಆ ಹುಡುಗನ ಒಪ್ಕೊ. ಈ ಸೀರೆನ ಚೇಂಜ್ ಮಾಡ್ಬಿಡು. ಹೋಗು. ಆದರೂ ನಾನು ಒಂದು ಮಾತು ಕೇಳ್ದೆ, ನೀನು ನಿರ್ಧಾರ ತಗೊಂಡು ತಪ್ಪಬೇ. ನೀನು ಹೆತ್ತ ತಾಯಿಯಾಗಿ ಎಲ್ಲ ನೀನು ಒಳ್ಳೇದೇ ನೋಡ್ತಿರ್ತೇನೆ ವಾನ. ಹೋಗು, ಹೋಗಿ ಅರ್ಬಿ ಹಾಕೊಂಬಾವ, ರೆಡಿ ಆಗು. ಹೋಗಿ ಅರ್ಬಿ ಹಾಕು, ನಿಮ್ಮ ಮನಗೂ ಹೇಳ ರೆಡಿ ಆಗಂತೆ. ನನ್ನ ಮಗಳು ಭಾಳ ಬೇಜಾರು ಮಾಡ್ಕೊಂತು. ಏನು ಮಾಡಲಿನ? ಹುಡುಗ ಭಾಳ ಚಲೋ ಅದಾನ, ಭಾಳ ಓದಿದವ ಅದಾನ. ಈಕಿಗೆ ಓದು ಇಲ್ಲ, ಬರಹನೂ ಇಲ್ಲ. ಈಕಿನ ಒಪ್ಕೊಳಕ್ಕೆ ರಗಡ ಮಂದಿ ಹುಡುಗರು ಬಂದರೂ ಒಪ್ಕೊಂಡಿಲ್ಲ. ಅಂಥದ್ರಲ್ಲಿ ಹುಡುಗ ಒಪ್ಕೊಂಡಿದ್ದಾನಂದ್ರೆ ಇವಳು ಪುಣ್ಯ ಅದ. ಅದನ್ನ ಇವಳು ಅರ್ಥನ ಮಾಡ್ಕೊಳ್ವಾರ. ಎಲ್ಲರಿಗೂ ನಮಸ್ಕಾರ ರೀ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ರೀ. ಇವತ್ತು ಹೊಸ ವರ್ಷಕ್ಕೆ ನನ್ನ ಮಗಳನ್ನ ನೋಡಕ್ಕೆ ಬರತ್ತಾರ, ಮತ್ತು ನನ್ನ ಮಗನ ಅಂತೂ ನೋಡಿ ಒಪ್ಕೊಂಡು ಆಗೈತಿ. ಅದಕ್ಕೆ ಮಾತುಕತೆಗೆ ಅಂತ ಮನೆಗೆ ಬರತ್ತಾರ ರೀ. ಹೊಸ ವರ್ಷಕ್ಕೆ ಮಾತುಕತೆ ಮುಗಿಸ್ಬಿಡ್ತೇವೆ ರೀ, ಬರ್ರಿ. ಅಲ್ಲೇ ಶಾಂತ, ಇದ ಮನೇನ? ಮಂತಾನ್ ಚಲೋ ಐತಲ್ಲ ಹಂಗಾರ, ದೊಡ್ಡದೈತಿ. ಹೂ ರಿಚಿಗವ್ರ, ಇದ ಮನೆ ನೋಡ್ರಿ, ಮಂತಾನ್ ದೊಡ್ಡದೈತ್ರಿ. ಕುಂಡ್ರಿ ರಿಚಿಗವ್ರ. ಓ ಬಂದ್ರಿ, ಬರ್ರಿ ಕುಂದ್ರಿ ಎಲ್ಲಾರು. ಶಾಂತ, ಎಲ್ಲರನ್ನೂ ಕುಂದ್ರಸ್. ಹ್ಞೂ ರೀ, ಈಗ ಬಂದ್ರಿ. ಆರಾಮದೇರಿ? ಹಾಂ, ಆರಾಮದೇವ್ರಿ. ಕುಂಡ್ರಿ ಎಲ್ಲರೂ ಕುಂದ್ರಿ. ಚಾದು ಮಾಡ್ಕೊಂಬರ್ತೇವ್ರಿ. ಇಲ್ಲ ನೋಡ್ರಿ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನಂಗೆ. ಈಗೇನು ಚಾ ಪಾ ಬೇಡ್ರಿ, ಆಮೇಲೆ ಚಾ ಕುಡಿತಾವಂತ್ರಿ. ಮೊದಲು ಹುಡುಗಿನ ಕರೆಸ್ರಿ. ಹಾಂ ರೀ, ರೆಡಿ ಆಗತ್ತಾಳ್ರಿ, ಬರ್ತಾಳ್ರಿ. ನಮಸ್ಕಾರ ರೀ, ನಮಸ್ಕಾರ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಮಸ್ಕಾರಪ್ಪ. ಶಾಂತ, ನೀ ಅಂದ್ಯಲ್ವ ಮತ್ತು ಹುಡುಗನು ಇದ ಮನ್ಯಾಗ ಅದಾನ ಅಂತೇಳಿ, ಇದ ಹುಡುಗನ? ಹ್ಞೂ ರೀ ಕಾಕಾರ, ಇವ ಒಬ್ಬ ಮಗ ರೀ, ಮತ್ತು ಒಬ್ಬಾಕಿ ಮಗಳ್ರಿ. 10 ಎಕರೆ ಹೊಲ ಐತ್ರಿ, ಮತ್ತು ಅಲ್ಲಿ 2 ಮನೆ ಬಾಡಿಗೆ ಕೊಟ್ಟಾರ್ರಿ. ಇದೊಂದು ಮನೆ ಇರಾಕೈತ್ರಿ. ಅದ್ರಾಗ ಒಂದು ಮನೆ ಮಗಳಿಗೆ ಕೊಡ್ತಾರಂತ್ರಿ. ಅದ್ರಾಗ 1 ಎಕರೆ ಹೊಲ ಮಗಳಿಗೆ ಕೊಡ್ತಾರೆ. 9 ಎಕರೆ ಹೊಲ ಇದು ಒಂದು ಮನೆ ಒಂದು ಬಾಡಿಗೆ ಕೊಟ್ಟದ್ದು ಈ ಮಗಗ್ರ. ಅಂದ್ರೆ ತಾಯಿ ಇರುತ್ತಾನ ಅಂಥೇಳಿ ಈ ಮನೆ ಪಾಲು ಮಾಡಂಗಿಲ್ಲ ರೀ. ಅದಕ್ಕೆ ಆ ಮನೆ ಒಂದು ಮಗಳಿಗೆ ಮಗಗ ಅಂತ ಕಟ್ಟಿಸಿದಾರಂತ್ರಿ ಇವ್ರ ಅಪ್ಪಾರ. ಚಲೋ ಐತಿ ಬಿಡಂಗಾರ, ಮಂತಾನೆಲ್ಲ ಚಲೋ ಐತವ. ಏನು ಮಾಡ್ತಿದ್ರವ ನಿಮ್ಮ ಮನೆಯವರು? ತೀರ್ಕೊಂಡ್ರಂತಲ್ಲ. ನಮ್ಮ ಮನೆಯವರು ಹೊಲದಾಗ ಮಾಡ್ತಿದ್ರಿ. ಅವರು ಹೊಲ್ದಕ್ಕೆ ಹೋದಾಗನ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರಿ. ಏನು ಮಾಡೋಕ್ಕಾಗತ್ರಿ, ನಮ್ಮ ಹಣೆ ಬರಲ್ರಿ. ಅದಕ್ಕೆ ನನ್ನ ಮಗಳು, ನನ್ನ ಮಗ, ನಾನು ಎಲ್ಲ ನಿಂತು ಮಾಡ್ಕೊಂಡು ಇಲ್ಲಿ ತನ ತಂದಿಟ್ಟೆವು ನೋಡ್ರಿ. ನಿಮ್ಮದು ಹೊಲ ಆಸ್ತಿ ಮನೆ ಎಷ್ಟು ರೀ? ನಮ್ದ್ರಿ ಹೊಲ ಒಂದು 15 ಎಕರೆ ಐತ್ರಿ. 15 ಎಕರೆ ಹೊಲ, ಒಂದು ದೊಡ್ಡ ಮನೆ ಐತ್ರಿ. ಮೊದ್ಲಿನ ಕಾಲದ ಮನೆನೇ ಐತ್ರಿ, ನಮ್ದು ಹಳ್ಳಿ ಮನೆ ಅಷ್ಟೇ ರೀ. ಮತ್ತು ಹುಡುಗರು ನಮ್ದು ಹಳೆಯದ ಅಲ್ಲ, ಅದು ಇದು ಬಾಜು ಜಾಗಗಳು ಅದಾವ್ರಿ ಅಷ್ಟೇ. ಮತ್ತೇನು ಬೇರೆ ಆಸ್ತಿ ಪಾಸ್ತಿ ಏನಿಲ್ಲ ನಮ್ದು. ಮಕ್ಕಳು ಸಾಲಿ ಚಲೋ ಕಲಿಸ್ಯಾವ ನೋಡ್ರಿ. ಮಗಳು ಚಲೋ ಕಲಿಸಿದವ್ರಿ, ಮತ್ತು ಮಗನೂ ಚಲೋ ಕಲಿಯತ್ತಾನ. ಎಲ್ಲ ಚಲೋ ನಡ್ದೈತ್ರಿ. ಅದೇ ಅಂದ್ರೆ ರೀ, ಅದಕ್ಕಾಗಿ ನಮ್ಮ ಹುಡುಗಿಗೆ ವರಾನು ನೋಡತ್ತಿದ್ದು. ಅಷ್ಟೊತ್ತಿಗೆ ಇವ್ರು ಶಾಂತ ಅವ್ರ ಅವ್ವ, ಇಲ್ಲೇ ಒಂದು ವರ ಐತಿ ನಮ್ಮ ಊರಾಗ, ಅಕ್ಕ ತಂಗಿನ ಅಣ್ಣ ತಮ್ಮಗೂ ಕೊಟ್ಕೊಂಡು ಆ ಕಡೆಯಿಂದ ಹೆಣ್ಣು ತಗೊಳ್ಳೋನು, ಈ ಕಡೆಯಿಂದ ಗಂಡು ಕೊಡೋನು ಅನ್ನೋಂಗೆ ಮಾತಿತ್ತಂತಲ್ರಿ. ಅದಕ್ಕಾಗಿ ನಾನು ಒಪ್ಕೊಂಡು ನೋಡಕ್ಕಂತ ಬನ್ರಿ. ಅತ್ತ ಈಗ ಹುಡುಗನ ನೋಡಿ ಹೋದ್ರಾತು, ನಾವು ಹುಡುಗಿನ ನೋಡಿ ಹೋದು ಅಂದ್ರೆ ನಾಳೆ ಹುಡುಗಿ ನೋಡಕ್ಕೆ ಬಂದ್ಬಿಡಂತ್ರೆ. ಏನಿಲ್ಲ ತಗೋರಿ, ನೀವು ಹುಡುಗನ ನೋಡ್ರಿ, ಮತ್ತು ನಾವು ಹುಡುಗಿನ ಹಣ್ಣಕ್ಕ ಇದನ್ನ ಮನೆ ನೋಡಕ್ಕೆ ನಿಮ್ಮ ಮನೆಗೆ ಬರ್ತಾರಲ್ಲ, ಅವಾಗ ಹುಡುಗಿ ನೋಡ್ಕೊಂಡು ಬಂದ್ಬಿಡ್ತಾವ್ರಿ. ಮತ್ತು ಸುಳ್ಳ ಅವಾಗೊಮ್ಮೆ ಇವಾಗೊಮ್ಮೆ ಯಾಕ್ರಿ, ನಾವು ಮನೆ ನೋಡಕ್ಕಂತ ಮಂದಿ ಬರ್ತಾರಲ್ಲ, ಅವಾಗ ಹುಡುಗಿನ ನೋಡ್ಕೊಂಡು ನಾವು ಬಂದ್ಬಿಡ್ತಾವ್ರಿ. ಅವಾಗ ಎಲ್ಲ ತಾರತಮ್ಯ ಇಟ್ಕೊಂಡ್ಬಿಡ್ರಿ. ಮತ್ತು ಸುಳ್ಳ ಆಗ ಈಗ ಅನ್ನಕ್ಕೆ ಮೊದಲು ನೀವು ಹುಡುಗಿ ನೋಡ್ರಿ. ನಿಮಗೆ ಹುಡುಗಿ ಇಷ್ಟ ಆತಂದ್ರೆ ಆಮೇಲೆ ಮಾತುಕತೆ ರೀ. ಅಪ್ಪು, ಮನು, ಹೋಗಿ ತಂಗಿನ ಕರ್ಕೊಂಬರ್ತಾರ ನಾನು. ಹಾಂ ಬಿ, ಕರ್ಕೊಂಬರ್ತೀನಿ. ಇರ್ರಿ, ನಾನೇ ಕರ್ಕೊಂಬರ್ತೀನಿ. ಮನು, ನಾ ಕರ್ಕೊಂಬರ್ತೇನೆ ಇರಪ್ಪ. ಹುಡುಗ ಏನು ಮಾಡ್ಕೊಂಡದನ್ರಿ? ಹೆಸರೇನ್ರಿ? ಆಂಟಿ ರೀ, ನನ್ನ ಹೆಸರು ಆದಿ ರೀ. ನಾನು ಇನ್ನೂ
ಡಿಗ್ರಿ ಕಂಪ್ಲೀಟ್ ಮಾಡಿ ಇನ್ನು ಮುಂದೆ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ಕೊಂಡೇನಿ ರೀ. ಹೌದನಪ್ಪ, ಆಯ್ತಪ್ಪ, ಚಲೋ ಆಯ್ತು. ಈಕೆ ನೋಡ್ರಿ ನನ್ನ ಮಗಳು ರತ್ನ ಅಂತ ಹೇಳ್ರಿ. ಅಯ್ಯೋ ನನ್ನವ್ವ, ಏನವ್ವ ಮುತ್ತಿನಂತ ಹೆಣ್ಣೈತಲ್ಲ, ವಜ್ರ ವಜ್ರ ಥರ ಐತಿ, ಏನು ಚಂದದಾಳ ಯವ್ವ. ಹ್ಞೂ ಮಸ್ತ್ ಅದಾಳ ಹುಡುಗಿ, ಏನು ಕರ್ಪೂರದ ಗೊಂಬೆ ಆಗೈತಿ ಬಿಡು. ಅಯ್ಯೋ ನನ್ನ ಸಿಂಡ್ರಲ್ಲ, ನೋಡ್ತಾ ಇದ್ರೆ ಮೈ ಜುಮ್ಮನತ್ತ ಎಷ್ಟು ಚಂದ ಕಾಣತೀಯ. ಬೇಷ್ ಅದಾಳ ಹುಡುಗಿ, ಬೇಷ್ ಅದಾಳ. ಮತ್ರಿ ಹುಡುಗಿ ಹೆಂಗೆ ಅನ್ಸಿಡ್ರಿ ಚಿಗೋರಿ? ನನ್ನ ಮಗನ ಕೇಳ್ತಾನಿರವ, ಯಾಕಂದ್ರೆ ಅವ ಮದುವೆ ಆಗವಲ್ಲ, ನಮಗಂತೂ ಎಲ್ಲ ಒಪ್ಪಿಗೆ ಐತಿ. ನನ್ನ ಮಗನ ಒಂದು ಮಾತು ಕೇಳ್ತೇನೆ. ಅದಿ ಹೆಂಗದಾಳ ಹುಡುಗಿ? ಅಜ್ಜಿ ನನಗೂ ಒಪ್ಪಿಗೆ ಐತೆ ಅಜ್ಜಿ. ಹಾಂ, ನನ್ನ ಮೊಮ್ಮಗಂತೂ ಒಪ್ಪಿಗೆ ಐತೆ ನೋಡ್ವಾ. ಹುಡುಗಿನಂತೂ ಒಪ್ಪಿದಾನ. ಎಲ್ಲ ಬೇಕಾದ್ರೆ ಮಾತುಕತೆ ಇಲ್ಲೇ ಮಾಡ್ಬಿಡೋನು. ಕೊಡು ತಗೊಳ್ಳೋದು ಏನು ಬೇತಿ ಏನಿಲ್ಲ, ಎಲ್ಲ ಮಾತುಕತೆ ಮುಗಿಸೋನು. ಆಮೇಲೆ ಬೇಕಾರೆ ಇದನ್ನ ಮಾಡೋಣ. ಹುಡುಗಿ ನನ್ನ ಮಾತು ಕೇಳೋಣ ರೀ. ಅವ್ವ ರತ್ನ, ನಿನಗಿಷ್ಟ ಅದನ್ನ ಹುಡುಗ? ಹ್ಞೂ ರೀ. ಅಯ್ಯೋ ನನ್ನ ಮಗಳಿಗೆ ನಾಚಿಕ್ರಿ, ಅದಕ್ಕೆ ಬಡ ಬಡ ಓಡಿ ಹೋದ್ರಿ. ಏನು ತಿಳ್ಕೊಬೇಡ್ರಿ. ಏನಿಲ್ಲ ಬಿಡವ, ಅದು ನಾಚಿಕೆ ಇರೋದನ್ನ ಬಿಗ್ರೆ. ಇನ್ನು ಮುಂದೇನ ನಮ್ಮ ಹುಡುಗಿಗೂ ಒಪ್ಪಿಗೆ ಐತಿ, ನಿಮ್ಮ ಹುಡುಗಿಗೂ ಒಪ್ಪಿಗೆ ಐತ್ಲಾ, ಆತಲ್ಲ ಮತ್ತೆ ಇನ್ನೇನೈತಿ, ಮಾತುಕತೆ ಶುರು ಮಾಡಿಬಿಡೋಣ ಹಂಗಾರ. ನೋಡ್ರಿ ಬೇಗ್ರೆ, ಏನೇನು ವರದಕ್ಷಿಣೆ ಕೊಡಬೇಕು, ಏನೇನು ತೊಗೋಬೇಕು ಅನ್ನೋದು ಈಗ ಮಾತಾಡ್ತಾರೋ ಏನು ನಾಳೆ ನಾವು ಹುಡುಗಿನ ನೋಡಿ ಬಂದಮೇಲೆ ಇವಂಗೆ ಆಕೆಗೆ ಎಷ್ಟು ಕೊಡಬೇಕು, ಆಕೆಗೆ ಇವ್ರಿಗೆ ಎಷ್ಟು ಕೊಡಬೇಕು ಅನ್ನೋದನ್ನ ಮಾತಾಡ್ತಿರೋ. ನೀವೇ ತೀರ್ಮಾನ ಮಾಡಿರಿ, ನಾವು ನೀವು ಹೆಂಗೆ ಹೇಳ್ತೀರ ಹಂಗೆ. ಶಾಂತವ, ಹೆಂಗೆ ಮಾಡೋಣವ? ಚಿಗೋರಿ ನೋಡ್ರಿ, ನೋಡಿ ಮಾತಾಡ್ರಲ್ಲ, ಅಂತಂದ್ರೆ ನಾಳೆ ಮತ್ತೆ ಅವ್ರಿಗೊಂಥರ ಆಗ್ಬಾರ್ದು, ಇವ್ರಿಗೊಂಥರ ಆಗ್ಬಾರ್ದು, ಇಬ್ರಿಗೂ ಒಂದೇ ಥರ ಮಾತಾಡ್ಬಿಡ್ರಿ. ಈಗ ಕಡಾಮುಡಿ ಮಾತಾಡ್ಬಿಡ್ರಿ, ಆಮೇಲೆ ಅದನ್ನ ಇದನ್ನ ಮಾಡಂತ್ರಿ. ಅಲ್ಲೇ ಮ್ಯಾಲ್ ಕೊಂಡಿರ್ಬೇಕಲ್ಲ, ಇಲ್ಲಿ ಯಾಕೆ ಬಂದ್ರಿ? ನಾವು ನೀವು ಬೀಗ್ರ ಆದ್ಮೇಲೆ ಮೇಲ ತೆಳಗ ಅನ್ನಕೇನ್ರಿ. ಇರ್ಲಿ, ನಾನು ನಿಮ್ಮ ಹತ್ರನ ಕುಂತು ಮಾತಾಡ್ತೀನಿ. ನೋಡ್ರಿ, ನನ್ನ ಮಗಗ ಏನು ಹಾಕ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನಮ್ಮ ಸಸಿಗೆ ನಾವು 3 ತೊಲಿ ಗಂಟನು, ಕಾಲಾಗ ಬೆಳ್ಳಿ ಚೈನ, ಒಂದು ತೊಲಿ ಕಿವ್ಯಾನು ಹಾಕ್ತೀವ್ರಿ. ಮತ್ತು ಎಂಗೇಜ್ಮೆಂಟಾಗ ಒಂದು ಅರ್ಧ ತೊಲಿ ಉಂಗುರ ಹಾಕಿಬಿಡ್ತೀವಿ. ಇಷ್ಟು ಹಾಕ್ತೇವೆ ನೋಡ್ರಿ ನಾವು. ಅರ್ಧ ತೊಲಿ ಉಂಗುರ, 3 ತೊಲಿ ಗಂಟನು, ಆಮೇಲೆ ಒಂದು ತೊಲಿ ಕಿವ್ಯಾನು, ಕಾಲಾಗಂತೂ ಬೆಳ್ಳಿ ಚೈನ. ಈಗ ಚೈನ ಮತ್ತು ಉಂಗುರ ತೊಗೊಂಬಂದು ಇಬ್ಬರದು ಕೂಡ ಒಮ್ಮೆ ಎಂಗೇಜ್ಮೆಂಟ್ ಮಾಡಿಬಿಟ್ರಾದ್ರೆ ಅದನ್ನ ಪೈಲ ನೀವು ಹುಡುಗಿ ನೋಡಿ ಒಪ್ಕೋಬೇಕಲ್ಲ. ನಾವು ಹಳೆಯಾಗ್ರಿ 2 ತೊಲಿ ಚೈನ ಹಾಕ್ತೇವ್ರಿ, 2 ತೊಲಿ ಬ್ರೆಸ್ಲೆಟ್ ಹಾಕ್ತೇವ್ರಿ ಕೈಯಾಗ, ಒಂದು ತೊಲಿ ಉಂಗುರ ಮಾಡಿಸ್ಕೊಡ್ತೇವ್ರಿ. ನೋಡ್ರಿ ಮತ್ತೆ ನಿಮ್ಮ ಇಚ್ಛೆ. ನಾವು ಅಂದ್ರೆ 2 ತೊಲಿ ಚೈನ, 2 ತೊಲಿ ಬ್ರೆಸ್ಲೆಟ, 1 ತೊಲಿ ಅಂದ್ರೆ 5 ತೊಲಿ ಆತ್ರಿ ಅವ್ರಿಗೆ. ಮತ್ತು ನನ್ನ ಮಗಳಿಗೆ ನೀವು ಹಾಕಿದ್ದು 3 ತೊಲಿ ಗಂಟನು, 1 ತೊಲಿ ಕಿವ್ಯಾನು 4 ತೊಲಿ ಆತ್ರಿ, ಅರ್ಧ ತೊಲಿ 4 ತೊಲಿ ಆತ್ರಿ. ಅದಕ್ಕೆ ನಾನು 5 ತೊಲಿ ಹಾಕ್ಬಿಡ್ತೇನೆ ರೀ. ಆತು ತಗೋರಿ. ಮತ್ತೇನು ರೀ? ಅರ್ಬಿನೂ ನನ್ನ ಮಗಳಿಗೆ, ಆಕೆಗೆ ಸೀರೆಗಳು ಇದು ಎಲ್ಲ ತೊಟ್ಟಿರಿ ಈಗಿನ ಇದ್ರಾಗ. ಆಕೆಗೆ ನೀವು 20,000 ರೂಪಾಯಿ ಅರ್ಬಿ ತೆಗಿಸ್ರಿ. ನೀವು ನನ್ನ ಮಗಗೆ ಕೋಟ್ ಪಾಟ ಅಂದ್ರೆ ತೊಟ್ಟೆ ಬೀಳ್ತಾವ್ರಿ, ಒಂದು 25,000 ರೂಪಾಯಿದು ತೆಗಿಸ್ಬಿಡ್ರಿ. ಆಯ್ತು ತಗೋರಿ. ಅರ್ಬಿದು ನಾವು 25,000 ರೂಪಾಯಿ ತೆಗಿಸ್ತೇವೆ ರೀ. ಬೇಕಂದ್ರೆ ಹೆಚ್ಚಿಗೆ ಹೋದ್ರೆ 30,000 ರೂಪಾಯಿ ಹೋಗ್ಲಿ ರೀ, ನಮ್ಮ ಮಳೆಯಾಗ ನಾವು ಕೊಡಿಸ್ತೀವಿ. ಬೀಗ್ತಾರ ಸೀರೆ ನಮ್ಮ ಸೀರೆ ನಾವು ತೊಗೋತೀರಿ, ನಿಮ್ಮ ಸೀರೆ ನೀವು ತೊಗೋರಿ. ಯಾಕಂದ್ರೆ ನಾವು ಅಂತ ತಂದು ನೀವು ಇಂಥ ತಂದ್ರಿ ಬೇಡ ಬೇಡ, ಅದಕ್ಕೆ ಬೀಗ್ತಾರ ಸೀರೆನ ಇಷ್ಟು ಮಾಡ್ಕೊಂಡ್ಬಿಡ್ರಲ್ಲ. ಆಯ್ತು ತಗೋರಿ. ಮತ್ತು ಕಾರ್ಡ್ ಹಂಚುವಾಗ ನಮ್ದೆಷ್ಟು ನಿಮ್ದೆಷ್ಟು ಹಂಚ್ಕೊಂಡು ಇದನ್ನ ಮಾಡ್ಕೊಂಡ್ರೆ ಆತಲ್ರಿ. ಆಯ್ತಲ್ಲ, ಎಲ್ಲ ಮಾತುಕತೆ ಮುಗೀತ್ರಿ. ಈಗ ಹುಡುಗನ ನೋಡ್ಕೊಂಬಿಡ್ರಿ ನೀವು ಇಲ್ಲೇ. ನಿಮ್ಗೆ ಇಷ್ಟ ಆಯ್ತಂದ್ರೆ ನಾವು ಹುಡುಗಿ ನೋಡಕ್ಕೆ ಹೊತ್ತ ಬಂದ್ಬಿಡ್ತೇವ್ರಿ. ಅಲ್ಲವಾ, ಎಲ್ಲ ಎಷ್ಟು ಚಂದ ಮಾತುಕತೆ ಆತ. ನನಗೆ ಭಾಳ ಇಷ್ಟ ಆಯ್ತು ನೋಡುವ ನಿಮ್ಮ ಮಾತುಕತೆ. ನೀವು ಹುಡುಗಿ ಕೊಟ್ಟೋದಕ್ಕಿಂತ ಅರ್ಧ ತಲಿ ಜಾಸ್ತಿ ಹುಡುಗ ಕೊಡ್ತಾ ಇದ್ದೀರಿ, ಭಾಳ ಖುಷಿ ಆಯ್ತು ನನಗೆ. ಮಾತುಕತೆ ಒಳಗೆ ಪಕ್ಕಾ ಕರೆಕ್ಟ್ ಇದ್ದೀರಿ ನೋಡಿ, ನೀವು ತಿಳಿದವ್ರದಿರಿ. ಹಿಂಗಿರ್ಬೇಕು. ಮಸ್ತ್ ಆಯ್ತು ಮಾತುಕತೆ, ನನಗೆ ಭಾಳ ಇಷ್ಟ ಆಯ್ತು. ಮನೆ ಹಿರಿಯಳಾಗೆ ನಿಮ್ಮ ಹುಡುಗಂತೂ ನಮ್ಗೆ ಒಪ್ಪಿಗೆ ಅದನವ. ನನ್ನ ಮೊಮ್ಮಗಳಿಗಂತೂ ನಿಮ್ಮ ಹುಡುಗ ತಕ್ಕ ಮಾಡಿಸಿದ ಜೋಡಿ. ಏನಂತಿಪ್ಪ? ನಮ್ಮಂತೂ ಹುಡುಗಿ ನೋಡಿಲ್ಲ. ಆಮೇಲೆ ಬಂದು ನೋಡು ಹುಡುಗಿನ, ಇಷ್ಟ ಆದ್ರೆ ಒಪ್ಕೊಂಬ, ಮದುವೆ ಎಲ್ಲ ಬರಬರ ಆಕೈತಿ. ನಿಮ್ಮ ತಂಗಿ ನಮ್ಮ ಮನೆಗೆ ಬರ್ತಾಳೆ, ನಮ್ಮ ಮಗಳು ನಿಮ್ಮ ಮನೆಗೆ ಬರ್ತಾಳೆ. ಹಾಂ ರೀ ಅಜ್ಜಿ, ಆಯ್ತು ರೀ, ನೋಡ್ತೇನೆ ರೀ ಹುಡುಗಿನ, ಆಮೇಲೆ ಮಾತಾಡೋಣಲ್ರಿ. ಹಾಂ ಆಯ್ತಪ್ಪ, ಬಂದು ನೋಡು ಮಾತಾಡು. ನೀ ಏನು ಮಾಡ್ಕೊಂಡಿದ್ದೀಪ್ಪ? ಮೆಡಿಕಲ್ ಸೈನ್ಸ್ ಮಾಡಿದ್ದೀನಿ ರೀ ಅಂಕಲ್ ರೀ. ಮೆಡಿಕಲ್ ಒಳಗೆ ನಾನು ಸಪ್ರೇಟಾಗಿ ಎಲ್ಲ ಕಲಿಯೋಂಗೆ ಮೆಡಿಕಲ್ ಸೈನ್ಸ್ ಅಂತ ಇರ್ತಲ್ಲ ರೀ, ಅದನ್ನು ಮಾಡಿ ಮುಂದೆ ಇನ್ನೂ ಕಲಿತಾ ಇದ್ದೀನಿ ರೀ. ಓ ಹೌದೇನಪ್ಪ, ಚಲೋ ಆಯ್ತು ಬಿಡು. ಎಲ್ಲ ತಕ್ಕ ಮಟ್ಟಿಗೆ ನಮ್ಮ ಹುಡುಗಿಗೆ ಹೊಂದು ಹಂಗದಿ. ಆಯ್ತಪ್ಪ, ಆಯಿತು, ಎಲ್ಲ ಇದನ್ನು ಮಾಡ್ಕೊಳ್ಳೋಣ. ಆದ್ರೆ ಬೀಗ್ರ ಒಂದು ಮಾತ್ರಿ, ನನ್ನ ಮಗಳು ಓದು ಬರೋದಿಲ್ಲ ರೀ. ಯಾಕಂದ್ರೆ ಆಕಿ ಅವರಪ್ಪ ಸಾಯನ ನಮ್ಮ ಅಣ್ಣನ ಕಲಿಸಿರಾತು, ನಾವು ಒಂದು ಜೊತೆ ಇದ್ದು ಹೊಲಮನಿ ಮಾಡ್ಕೋತೇನೆ ಅಂತೇಳಿ ಪಾಪದ ಹೊಲಮನಿ ಮಾಡ್ಕೊಂತ್ರಿ. ಅದಕ್ಕಾಗಿ ನನ್ನ ಮಗಳು ಓದಿಲ್ಲ. ಇದೊಂದು ಮಾತನ್ನ ನಿಮ್ಗೆ ಮುಚ್ಚಿಡೋಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ಬಿಡ್ಬೇಕಂತ ಅನಿಸ್ತೈತಿ ಅಲ್ವಾ. ಈಗಿನ ಕಾಲದಾಗ ಯಾ ಹೆಣ್ಣು ಓದಿ ಏನು ಉದ್ಧಾರ ಆಗ್ಯಾಳ? ಎಷ್ಟು ಓದಿರಿನ ಗಡ್ಗೆ ಮಕ್ಕಳು ತೊಳಿಯಬೇಕಾ? ಮತ್ತೆ ಇರ್ವಾತು, ಏನು ನನ್ನ ಮೊಮ್ಮಗಳಿಗೆ ಏನು ತೊಂದರೆ ಇಲ್ಲ. ಆಯ್ತು, ನಾವೆಲ್ಲ ಇದನ್ನು ಮಾಡ್ಕೋತೀವಿ. ಅವೆಲ್ಲ ಹ್ಞೂ ಅಂದಾನ. ಆಯ್ತು ನೋಡಿದ್ರಲ್ಲ ಫ್ರೆಂಡ್, ಈಗ ನನ್ನ ಮಗಳದು ಮಾತುಕತೆ ಮದುವೆದು ಮುಗೀತು. ಇನ್ನು ನನ್ನ ಮಗನ ಮದುವೆ ಮಾತುಕತೆನ ಅವ್ರ ಮನೇಲಿ ಮಾಡ್ತೀವಿ. ಇದು ನಮ್ಮ ಮನೇಲಿ ಮಾತುಕತೆ ನನ್ನ ಮಗಳದು ಮುಗೀತು. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ತಪ್ಪದೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಮತ್ತೆ ನಾನು ನಾಳೆ ಬೆಳಗ್ಗೆ 9 ರಿಂದ 10 ಗಂಟೆವರೆಗೂ ಬರ್ತಾ ಇರ್ತೀನಿ, ನೋಡ್ತಾ ಇರಿ. ಹಾಗೆ ಪ್ಲೀಸ್ ಲೈಕ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.